ಚಾಮರಾಜನಗರದಲ್ಲಿ ನಡೆದಿದ್ದ ಎನ್ಕೌಂಟರ್ ಕೇಸ್ನಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಮೂವರ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿ ಹನೂರು ಠಾಣಾ ಮುಂಭಾಗ ಭಾರೀ ಪ್ರತಿಭಟನೆಗಳು ನಡೆದಿದೆ. ಇನ್ನು ಪ್ರತಿಭಟನಾಕಾರರ ಮನವೊಲಿಸುವಲ್ಲಿ ಶಾಸಕ ಮಂಜುನಾಥ್ ಯಶಸ್ವಿಯಾಗಿದ್ದಾರೆ. ಮೃತರ ಕುಟುಂಬಸ್ಥರು, ಚರ್ಚ್ ಫಾದರ್ ಹಾಗೂ ವಿವಿಧ ಸಂಘಟನೆಗಳ ಮುಖ್ಯಸ್ಥರೊಂದಿಗೆ ಸಂಧಾನ ಸಭೆ ನಡೆಸಿ ಪ್ರತಿಭಟನೆ ಅಂತ್ಯಗೊಳಿಸಿದ್ದಾರೆ. ಮೃತಪಟ್ಟ ಮೂವರು ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 5 ಲಕ್ಷ, ವೈಯಕ್ತಿಕವಾಗಿ ತಲಾ 10 ಲಕ್ಷ ರೂಪಾಯಿ ಪರಿಹಾರದ ಭರವಸೆ ನೀಡಲಾಗಿದೆ. ಮೃತರ ಮಕ್ಕಳ ವಿದ್ಯಾಭ್ಯಾಸದ ಖರ್ಚು ವೆಚ್ಚವನ್ನು ಭರಿಸುವ ಭರವಸೆ ನೀಡಲಾಗಿದೆ. ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರ ವರ್ಗಾವಣೆಗೆ ಕ್ರಮ ವಹಿಸುವ ಭರವಸೆಯನ್ನು ಶಾಸಕರು ಕೊಟ್ಟಿದ್ದಾರೆ. ಶೂಟಿಂಗ್ ಮಾಡಿದ್ರು ಅವ್ರನ್ನೇ ಡಿಸ್ಮಿಸ್ ಮಾಡಬೇಕು, ಆಮೇಲೆ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಬಲ್ಲ ಏನು ಶಿಕ್ಷಣ ಇದೋ ಅದು ಜೈಲಿಗೆ ಅವರು ಉತ್ತಮ ಅಂತಿದ್ರೆ ಶಿಸ್ತಾಗಬೇಕು. ಆಮೇಲೆ ಇವ್ರಿಗೆ ಮನೆಯವ್ರಿಗೆ ಈಗ ಸರ್ಕಾರ ಕೆಲಸ ಕೊಡಬೇಕು, ಮಕ್ಕಳುಗಳಿದ್ದು ಸರ್ಕಾರನೇ ಓದಿಸ್ಬೇಕು. ಫಾದರ್ ಮುಂದೆ ಮತ್ತು ನಮ್ಮ ಹನೂರು ಕ್ಷೇತ್ರ ಶಾಸಕರನ್ನೆಲ್ಲ ಚರ್ಚೆಯಾಗಿ ಈ ಹಂತವಾಗಿ ಹೋರಾಟ ಕೈ ಬಿಟ್ಟಿದ್ದೀವಿ. 15 ಲಕ್ಷ ಈಗ ಕಾರ್ಯಕ್ಕೆ ಕೊಡ್ತದವ್ರೆ, ಈಗ ಅಂತ್ಯ ಸಂಸ್ಕಾರಕ್ಕೆ. ಅದೇ ರೀತಿ 2 ಕೋಟಿಗಳು ಆ ಕೇಸ್ ಮೇಲೆ ಏನಿದೆ. ಶೂಟೌಟ್ ವಿಚಾರವಾಗಿ ಡಿಸಿಎಂ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಅರಣ್ಯ ಇಲಾಖೆಯಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಸತ್ಯಾಸತ್ಯತೆ ತಿಳಿದುಕೊಳ್ಳಬೇಕು, ಆಮೇಲೆ ಎಲ್ಲ ವಿಚಾರವನ್ನು ಪರಿಗಣಿಸಬೇಕು. ಯಾರದು ನಿಜ ಯಾವುದು ತಪ್ಪು ಅಂತ ತಿಳಿದುಕೊಂಡ ಮೇಲೆ ಪರಿಹಾರ ಕೊಡುವ ಬಗ್ಗೆ ನೋಡಬೇಕು ಅಂತ ಅಂದಿದ್ದಾರೆ. ಇಲ್ಲ ಅಥವಾ ಬೇರೆ ರೀತಿ ಅಲ್ಲ, ಇಲಾಖೆಯಿಂದ ಅಥವಾ ಪೊಲೀಸ್ ಇಲಾಖೆಯಿಂದ ಆಗ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಗ್ಬೋದು, ಸತ್ಯಾಸತ್ಯತೆ ಏನು ಅಂತ ಹೇಳಿ ತಿಳ್ಕೊಳ್ಬೇಕು. ಮೊದಲಾಗಿ ಅಲ್ಲಿನ ಜಿಲ್ಲಾಧಿಕಾರಿಗಳು, ಸೀನಿಯರ್ ಫಾರೆಸ್ಟ್ ಆಫೀಸರ್ಸು ಅವರೆಲ್ಲ ಏನಿದೆ ಅದು ಅಂತೇಳಿ ಎನ್ಕೌಂಟ್ರ್ ಮಾಡಿದ್ದಾರಾ ಇಲ್ಲ ಅಥವಾ ಬೇರೆ ರೀತಿಯಲ್ಲಿ ಆಗಿದೆಯಾ ಅಂತೇಳಿ ತಿಳ್ಕೊಳ್ಬೇಕು ಮೊದಲು. ಆಮೇಲೆ ಏನು ಕ್ರಮ ತೊಗೋಬೋದು. ಒಟ್ಟಾರೆ ಇದು ಹೇಗೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದು ಒಂದು ವೇಳೆ ಎನ್ಕೌಂಟ್ರ್ ಆಗಿದ್ದರೆ ಅದು ದುರದೃಷ್ಟಕರ. ಯಾಕೆ ಮಾಡಿದಾರೋ ಏನು. ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ ಮೂವರು ಬಲಿಯಾಗಿರುವ ಪ್ರಕರಣವನ್ನು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಡಿಸಿ ಆದೇಶಿಸಿದ್ದಾರೆ. 7 ದಿನಗಳ ಒಳಗಾಗಿ ತನಿಖೆ ನಡೆಸಿ ವರದಿ ನೀಡಲು ಆದೇಶಿಸಲಾಗಿದೆ. ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ಐಎಎಸ್ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದೆ. ಇದೇ ವಿಚಾರವಾಗಿ ದಿನೇಶ್ ಕುಮಾರ್ ಮೀನಾ ಪ್ರತಿಕ್ರಿಯೆ ನೀಡಿದ್ದು, ತನಿಖೆಗೆ ಡಿಸಿ ಆದೇಶ ಮಾಡಿದ್ದಾರೆ. 7 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದೇನೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಬರಬೇಕಿದೆ. 7 ದಿನದಲ್ಲಿ ತನಿಖಾ ವರದಿ ಸಲ್ಲಿಸುತ್ತೇವೆ ಅಂತ ಹೇಳಿದರು. ವೇಟ್ ಮಾಡಬೇಕು. ಡಿಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಆನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗುತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿಸಿ ಮೇಡಮ್ಗೆ ಕಳಿಸ್ತೀನಿ. ವಿಲ್ ಹ್ಯಾವ್ ಟು ವೇಟ್. ಇನ್ನು ಸಚಿವ ಬಾಲಕೃಷ್ಣ ಕೂಡ ಮಾತನಾಡಿದ್ದು, ಸಿಎಂ ಈ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖೆಗೂ ಮುನ್ನವೇ ಚರ್ಚೆ ಮಾಡುವಂಥದ್ದು ಸರಿಯಲ್ಲ. ಮೃತರು ತಪ್ಪು ಮಾಡಿದ್ರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತೆ ಅಂತ ಅಂದ್ರು. ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರಲಿ, ಆಮೇಲೆ ಪರಿಹಾರ ಕೊಡಲೇಬೇಕು. ನಾವು ಅದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ, ಅದು ಕ್ರಮ ವಹಿಸ್ತಾರೆ. ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಪ್ರಾಮಾಣಿಕ ನಿಜವಾಗ್ಲೂ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದರೆ ಪರಿಹಾರಕ್ಕೆ ಅವರು ಅರ್ಹರಿರ್ತಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅದು ತೀರ್ಮಾನ ಆಗಲಿ ಅಂತಲೇ ಜುಡಿಷಿಯಲ್ ಎನ್ಕ್ವೈರಿ ಮಾಡಿರೋದು. ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರಲಿ, ಆಮೇಲೆ ಪರಿಹಾರ ಕೊಡಲೇಬೇಕು. ನಾವು ಸಾರ್ವಜನಿಕರಿಗೆ ಏನಾರು ನಮ್ಮ ಅಧಿಕಾರಿಗಳಿಂದ ನಮ್ಮ ಸರ್ಕಾರದಿಂದ ತೊಂದರೆ ಆಗಿದೆ, ಅದಕ್ಕೆ ಪರಿಹಾರನೂ ಕೂಡ ಕೊಡ್ತೀವಿ. ಯಾರು ಕೂಡ ಅದು ಅನಧಿಕೃತವಾಗಿ ಏನಾರು ನಡೆಸಿದರೆ ಅದು ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ಅದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದಾರೆ, ಅದು ಕ್ರಮ ವಹಿಸ್ತಾರೆ. ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಚಾಮರಾಜನಗರ ಶೂಟೌಟ್ ಪ್ರಕರಣದಲ್ಲಿ ಮೃತರ ಕುಟುಂಬಸ್ಥರ ಜೊತೆ ಶಾಸಕ ಮಂಜುನಾಥ್ ಮಾತನಾಡಿದ್ದಾರೆ. ಫೋನ್ ಮೂಲಕ ಮಾತುಕತೆ ನಡೆಸಿದ ಮಂಜುನಾಥ್ ಮೃತರ ಕುಟುಂಬಸ್ಥರ ಮನವೊಲಿಸಿದ್ದಾರೆ. ನೀವು ಇಟ್ಟಿರುವ ಬೇಡಿಕೆ ಈಡೇರಿಸುವ ಬಗ್ಗೆ ನಾವು ಗಮನ ಹರಿಸುತ್ತೇವೆ. ಮೊದಲು ಪೋಸ್ಟ್ ಮಾರ್ಟಮ್ ಮುಗಿಸಿ ಮೃತದೇಹವನ್ನ ತನ್ನಿ, ಆಮೇಲೆ ಬಾಕಿ ಏನಿದೆಯೋ ನೋಡೋಣ. ನಿಮ್ಮ ಜೊತೆ ನಾನಿದ್ದೇನೆ ಅಂತ ಮಂಜುನಾಥ್ ಹೇಳಿದ್ದಾರೆ. ಸದ್ಯ ಸಂಧಾನ ಯಶಸ್ವಿಯಾಗಿದ್ದು 2 ಮೃತದೇಹಗಳ ಮರಣೋತ್ತರ ಮುಕ್ತಾಯವಾಗಿದೆ. ಇನ್ನುಳಿದ ಪೀಟರ್ ಮೃತದೇಹದ ಮರಣೋತ್ತರ ಪರೀಕ್ಷೆ ಕೂಡ ಸದ್ಯದಲ್ಲೇ ನಡೆಯಲಿದೆ.
ಹನೂರು ಎನ್ಕೌಂಟರ್ ವಿಚಾರವಾಗಿ ಸಂಸದ ಬೊಮ್ಮಾಯಿ ಮಾತನಾಡಿದ್ದಾರೆ. ಸರ್ಕಾರ ಬೇಜವಾಬ್ದಾರಿಯಿಂದ ನಡೆದುಕೊಂಡಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ನೀಡಿರುವಂತಹ ಕಾರಣ ನಿಜವಲ್ಲ ಅಂತ ಅನ್ನಿಸ್ತಾ ಇದೆ. ಸ್ವತಂತ್ರ ತನಿಖೆ ಆಗಬೇಕಿದೆ. ಸ್ವತಂತ್ರ ತನಿಖೆ ಆದ್ರೆ ಮಾತ್ರ ಸತ್ಯ ಹೊರಬರಲಿದೆ. ಫಾರೆಸ್ಟ್ ಅಧಿಕಾರಿ ತಪ್ಪಿದ್ರೆ ಕ್ರಮ ಆಗಬೇಕು. ಈ ವಿಚಾರದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ಆಗ್ರಹಿಸಿದರು. ಅತ್ಯಂತ ಬೇಜವಾಬ್ದಾರಿಯಾಗಿ ಅರಣ್ಯ ಇಲಾಖೆ ನಡ್ಕೊಂಡಿದೆ. ಅರಣ್ಯದ ಸುತ್ತಲಿರುವಂಥ ಜನರು ಮತ್ತು ಅರಣ್ಯಕ್ಕೆ ಒಂದು ನಿಕಟವಾಗಿರುವಂಥ ಸಂಬಂಧ ಇರ್ತದೆ. ಅದು ಅರಣ್ಯ ಇಲಾಖೆಗೂ ಕೂಡ ಗೊತ್ತಿರ್ತದೆ. ಬಹುತೇಕವಾಗಿ ಅಲ್ಲಿರೋ ಗಾರ್ಡ್ಸ್ಗೆ ಮತ್ತು ಲೋವರ್ ಲೆವೆಲ್ ಅರಣ್ಯ ಅಧಿಕಾರಿಗಳಿಗೆ ಹೂ ಈಸು ಅಂತಲೂ ಕೂಡ ಗೊತ್ತಿರ್ತದೆ. ಹಿಂಗೆಲ್ಲ ಇರುವಾಗ ಆ 3 ಜನರನ್ನ ನೇರವಾಗಿ ಶಾರ್ಟ್ ಡಿಸ್ಟೆನ್ಸಲ್ಲಿ ಶೂಟ್ ಮಾಡಿದರೆ ಅದು ಖಂಡಿತವಾಗೂ ಅವ್ರು ಹೇಳುವಂಥ ಕಾರಣ ಅದು ನಿಜ ಅಲ್ಲ ಅಂತ ಭಾಳ ಸ್ಪಷ್ಟ ಆಗ್ತದೆ. ತನಿಖೆ ಆಗಲೇಬೇಕು. ಮತ್ತು ಇನ್ನು ಶಿವಮೊಗ್ಗದಲ್ಲಿ ವಿಜಯೇಂದ್ರ ಮಾತನಾಡಿ, ಹನೂರು ತಾಲೂಕಿನಲ್ಲಿ ಬೇಟೆಗೆ ಹೋಗಿದ್ರು ಅಂತ 3ರನ್ನ ಎನ್ಕೌಂಟರ್ ಮಾಡಲಾಗಿದೆ. ಇದನ್ನ ಯಾರೂ ಕೂಡ ಒಪ್ಪಲು ಸಾಧ್ಯವಿಲ್ಲ. ನಾವು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕಾಗುತ್ತೆ ಅಂತ ಹೇಳಿದರು. ಎನ್ಕೌಂಟರ್ ಮಾಡಿರುವಂಥದ್ದು ಇದು ಖಂಡಿತ ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದು ನಾನು ಖಂಡಿಸ್ತೇವೆ. ರಾಜ್ಯ ಸರ್ಕಾರ ಸರಿಯಾದ ರೀತಿ ತನಿಖೆನೂ ಕೂಡ ಮಾಡಬೇಕಾಗ್ತದೆ. ಮತ್ತು ಏನು 3 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ಕೌಂಟರ್ನಲ್ಲಿ, ಅವ್ರಿಗೆ ಸೂಕ್ತ ಪರಿಹಾರವನ್ನು ಕೂಡ ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಭಾಳ ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದರೆ, ಯಾರಾದರೂ ಬೇಟೆಗೆ ಹೋಗಿದ್ದಾರೆ ಅಂತೇಳಿದರೆ ಒಂದೇ ಸಲ ಎನ್ಕೌಂಟರ್ ಮಾಡೋದಕ್ಕೆ ಎಲ್ಲೂ ಕೂಡ ಅವಕಾಶಗಳಿಲ್ಲ. ಇದು ಮಾಡಿರ್ತಕ್ಕಂಥದ್ದು ಖಂಡಿತ. ಚಾಮರಾಜನಗರ ಶೂಟೌಟ್ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕಳೆದ 10 ವರ್ಷದಲ್ಲಿ ಈ ರೀತಿಯ ದುರ್ಘಟನೆ ನಡೆದಿರಲಿಲ್ಲ. ಪೊಲೀಸ್ ಮಹಜರು ಆಗುವ ಮೊದಲು ಬಾಡಿಯನ್ನು ಮೈಸೂರಿಗೆ ತಂದಿದ್ದಾರೆ. ಎಚ್ಚರಿಕೆ ನೀಡದೆ ಕಾರಿಗೆ ಗುಂಡು ಹೊಡೆಯದೆ ನೇರವಾಗಿ ಎದೆಗೆ ಗುಂಡು ಹೊಡೆದಿದ್ಯಾಕೆ ಅಂತ ಪ್ರಶ್ನಿಸಿದರು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಈಗ ಮುಖ್ಯಮಂತ್ರಿ ಆಪಾದನೆ ಬರುತ್ತೆ ಅಂತೇಳಿ AC ನೇತೃತ್ವದಲ್ಲಿ, ಅಸಿಸ್ಟೆಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ತನಿಖಾ ಸಂಸ್ಥೆಯನ್ನು ಮಾಡಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು. ಈ ಗೊಂದಲ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಅಧಿವೇಶನದಲ್ಲಿ ಚರ್ಚೆ ನಡೆಸಲು ವಿಪಕ್ಷಗಳು ಆಗ್ರಹಿಸಿವೆ. ಇದೇ ವಿಚಾರವಾಗಿ ರಾಮನಗರದಲ್ಲಿ ಸಚಿವ ಬಾಲಕೃಷ್ಣ ಮಾತನಾಡಿ, ಟೌನ್ಶಿಪ್ ಯಾರ ಕಾಲದಲ್ಲಿ ಆಯಿತು, ಯಾರಿಂದ ದುರಂತ ಸಂಭವಿಸಿತ್ತು ಅಂತ ಚರ್ಚೆ ಮಾಡ್ತೀವಿ. ನಮ್ಮ ಪಕ್ಷದ ಶಾಸಕರುಗಳೇ ಸ್ವಯಂ ಪ್ರೇರಿತವಾಗಿ ಚರ್ಚೆ ಮಾಡ್ತೇವೆ. ನಾಳೆ ಸ್ಪೀಕರ್ಗೆ ಲೆಟರ್ ಕೊಡ್ತಾ ಇದ್ದೇವೆ. ಜನರ ಮುಂದೆ ವಾಸ್ತವಾಂಶವನ್ನ ಬಿಚ್ಚಿಡ್ತೀವಿ ಅಂತ ಅಂದ್ರು. ಸ್ಪೀಕರ್ಗೆ ಲೆಟರ್ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಟೌನ್ಶಿಪ್ ಯಾರ ಕಾಲದಲ್ಲಿ ಆಯಿತು, ಏನಾಯಿತು, ಯಾರಿಂದ ಈ ದುರಂತ ಸಂಭವಿಸ್ತು, ಈಗ ಯಾಕೆ ವಿರೋಧ ಮಾಡ್ತಾವ್ರೆ ಅಂತ ಚರ್ಚೆ ಆಗಲಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ನಮ್ಮ ಪಕ್ಷದ ಶಾಸಕರುಗಳನ್ನೇ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಲಿಕ್ಕೆ ನಾಳೆ ಸ್ಪೀಕರ್ಗೆ ಲೆಟರ್ ಕೊಡ್ತಾ ಇದ್ದಾರೆ. ಯಾರು ಮಾಡಿದ್ರು ಅವರೇ ಮುತ್ತಿಗೆ ಹಾಕ್ತಾವ್ರೆ. ಇರಲಿ ಬಿಡಿ, ಅವ್ರು ಮುತ್ತಿಗೆ ಹಾಕಲಿ. ಗೊತ್ತಿದ್ದಂಗೆ ಒಂದು 500 ಕೋಟಿಯಷ್ಟು ಹಣ ವಿತರಣೆ ಆಗಿದೆ. ಒಂದು 500 ಕೋಟಿಯಷ್ಟು ಜಾಗ ವಿತರಣೆ ಮಾಡಿದ್ದೀವಿ. ಅವ್ರು ಶೇರಿಂಗ್ ಕೇಳಿದಾರಲ್ಲ, ಕೆಲವರೆಲ್ಲ ರೈತರುಗಳು ಶೇರಿಂಗ್ ಕೇಳಿದ್ದಾರೆ. 1,000 ಕೋಟಿಯಷ್ಟು ವ್ಯವಹಾರ ಈಗ ಆಗಿದೆ. ಎಷ್ಟು % ರೈತರು ತಗೊಂಡಿದ್ದಾರೆ ಸರ್? ನಮ್ಗೆ ಅರ್ಜಿ ಕೊಟ್ಟರು ಹೆಚ್ಚು ಕಡಿಮೆ ಒಂದು ಮೋರ್ ದೆನ್ 60% ಕೊಟ್ಟಿದ್ದಾರೆ ಅರ್ಜಿನ. ಆದರೆ ನಮಗೆ ನಾವು ಅದನ್ನು ಸಾಧಕ ಬಾಧಕ ಚರ್ಚೆ ಮಾಡಬೇಕಲ್ಲ. ಕಾನೂನು ಚೌಕಟ್ಟಿನಲ್ಲಿ ಏನೇನು ನಡೀತದೆ ಅಂತ ಚರ್ಚೆ ಆಗಬೇಕಲ್ಲ. ಬಿಡದಿ ಟೌನ್ಶಿಪ್ನಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂಬ ಸಿಎಂ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲಿ ಸೃಷ್ಟಿ ಮಾಡ್ತೀರಿ, ಉದ್ಯೋಗ ಕೊಡಿ. ನಾವು ಸಿಎಂ ಆಗಿದ್ದಾಗ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಏನು ಮಾಡಿದ್ರಿ? 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಎಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದರು. ನನ್ನ ಕೈಲಾದ ಮಟ್ಟಿಗೆ ಮಾಡಕ್ ತಯಾರಾಗಿದ್ದೀವಿ. ಭೂಮಿ ಕೊಟ್ರೆ ಮಾಡ್ಲಿಕ್ಕೆ ತಯಾರಾಗಿದ್ದೇನೆ. ಅವ್ರಿಗೆ ಹೇಳ್ತೀನಿ ಒಂದು ಮಾತು. ನಾನು 2018ರಲ್ಲಿ ಇವರೇ ಮಹಾನುಭಾವರುಗಳು ಮನೆ ಬಾಗಿಲಿಗೆ ಬಂದು ಮುಖ್ಯಮಂತ್ರಿ ಆಗಪ್ಪ ಅಂತ ಮಾಡಿದ್ರಲ್ಲ, 14 ತಿಂಗಳು ಖಾಲಿ ಮಾಡಿ ಕಳಿಸಿದ್ರಲ್ಲ. ಅವತ್ತು 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡುದು. ಆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು ಎಲ್ಲೆಲ್ಲಿ ಕೊಟ್ಟಿದ್ದೆ? ಕಲಬುರಗಿ, ಬೀದರ್, ಬಳ್ಳಾರಿ ಈ ಭಾಗ ಕೊಟ್ಟಿದ್ದೆ, ಕೊಪ್ಪಳ ಈ ಭಾಗ ಕೊಟ್ಟಿದ್ದೆ. ಆ ಇಂಡಸ್ಟ್ರಿಗಳು ಏನ್ ಮಾಡಿದ್ರಿ? ಕ್ಲಸ್ಟರ್ನ ಹೋಲಿಗೆ ಅನುಷ್ಠಾನಕ್ಕೆ ತಂದ್ರ
ಏನ್ ಮಾಡಿದಿರಿ, ಏನ್ ಉದ್ಯೋಗ ಕೊಡ್ತೀರಿ ಪಾಪ ಹೇಳಿದ್ದಾರೆ. ಏನೋ 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾರಂತ ಈಗ ನನ್ನ ಭಾಷಣದಲ್ಲಿ ನೋಡಿದೆ. ವಂದೇ ಮಾತರಂ ಗೀತೆಗೆ ಸೋನಿಯಾ ಗಾಂಧಿ ಅಗೌರವ ತೋರಿದ್ದಾರೆ ಅಂತ ಆರೋಪಿಸಿ ಮಂಗಳೂರಿನಲ್ಲಿ ದೂರು ದಾಖಲಾಗಿದೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಮಂಗಳೂರಿನ ಉರ್ವಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಸೋನಿಯಾ ಗಾಂಧಿ ವಂದೇ ಮಾತರಂ ಗೀತೆಗೆ ಅಗೌರವ ತೋರಿದ್ದಾರೆ. ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಬೇಕು, ಇಲ್ಲವಾದರೆ ಕೋರ್ಟ್ ಮೂಲಕ ಕಾನೂನು ಹೋರಾಟ ನಡೆಸುವ ಎಚ್ಚರಿಕೆಯನ್ನ ವಿಕಾಸ್ ಪುತ್ತೂರು ನೀಡಿದ್ದಾರೆ. ಇಡೀ ಭಾರತ ದೇಶ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇದೆ. ಕಾಂಗ್ರೆಸ್ ಪಕ್ಷ 140 ಕೋಟಿ ಜನರಿಗೆ ಅಪಮಾನ ಮಾಡಿದೆ ಅಂತ ವಿಕಾಸ್ ಆರೋಪಿಸಿದ್ದಾರೆ. ರಾಷ್ಟ್ರೀಯ ಚಿಹ್ನೆಗಳು, ರಾಷ್ಟ್ರೀಯ ಸಂಕೇತಗಳು, ರಾಷ್ಟ್ರದ ಘನತೆಗೆ ಸಂಬಂಧಪಟ್ಟಂತಹ ಯಾವುದೇ ಗೀತೆ ಇರಬಹುದು, ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಸ್ಥೆಗಳಿಗೆ ಅಪಮಾನ ಮಾಡುವಂಥದ್ದು ಇವತ್ತು ಕಾನೂನಿನ ಪ್ರಕಾರ ಅಪರಾಧ. ಒಂದೇ ಮಾತರಮ್ಗೆ ಇವತ್ತು ಅಪಮಾನ ಮಾಡುವಂಥದ್ದು ಅಪರಾಧ ಆಗ್ತದೆ. ವಂದೇ ಮಾತರಂ ಗೀತೆಗೆ ಸೋನಿಯಾ ಗಾಂಧಿ ಅಗೌರವ ತೋರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಬಾಗಲಕೋಟೆಯ ಗುಳೇದಗುಡ್ಡದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ವಂದೇ ಮಾತರಂ ಹಾಡಿನ ವೇಳೆ ಖರ್ಗೆ ಅವರಿಗೆ ಕುರ್ಚಿ ಹಾಕಲು ಹೇಳಿದ್ದೆ ಅಂತ ಸೋನಿಯಾ ಗಾಂಧಿ ಅವರೇ ಹೇಳಿದ್ದಾರೆ. ವಂದೇ ಮಾತರಂ ಹಾಡೋದ್ರಿಂದ ಸಮಸ್ಯೆ ಏನಿಲ್ಲ. ವಂದೇ ಮಾತರಂ ಬಗ್ಗೆ ಕಾಂಗ್ರೆಸ್ನವರ ಚರ್ಚೆ ಅನವಶ್ಯಕ ಅಂತ ಹೇಳಿದರು. ಕೊಡಬೇಕು ಅಂತ ನಿನ್ನೆ ದಿನ ಅವ್ರ ಕ್ಲಾರಿಫಿಕೇಶನ್ ಕೊಟ್ಟಿಕೊಂಡವ್ರೆ. ಅದೇನೋ ಇವರಿಗೆ ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ, ನಾನು ಒಂದೇ ಮಾತರಂ ನಿಲ್ಲಿಸಿ ಅಂತ ಹೇಳಲಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಇವತ್ತು ಯಾವೊಂದು ಸರ್ಕಾರದಲ್ಲಿ ಪಾರ್ಲಿಮೆಂಟ್ ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತರಮ್ಗೆ ಇವತ್ತು ಏನು ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗಿದೆ. ಎಲ್ಲರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನ ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧಿಕಾರಿಗಳಿಗೆ ಸಚಿವ ಬಾಲಕೃಷ್ಣ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ಸಿಎಂ ಅವರ ಜಿಲ್ಲೆ. ಇಡೀ ರಾಜ್ಯವೇ ಈ ಜಿಲ್ಲೆಯ ಅಧಿಕಾರಿಗಳನ್ನ ನೋಡ್ತಾ ಇರುತ್ತೆ. ಎಲ್ಲರೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ವಾರ್ನ್ ಮಾಡಿದ್ದಾರೆ. ನಾನು ಕೂಡ ಶುಕ್ರವಾರ, ಶನಿವಾರ, ಭಾನುವಾರ ಜಿಲ್ಲೆಯಲ್ಲಿಯೇ ಇರ್ತೀನಿ. ಅಧಿಕಾರಿಗಳು ನನಗೆ ಸಹಕಾರ ನೀಡಬೇಕು ಅಂತ ಅಂದ್ರು. ಅಧಿಕಾರಿಗಳು, ನಾನು ಭಾನುವಾರ ಅಧಿಕಾರಿಗಳಿಗೆ ಹೇಳ್ತೇನೆ, ನಾನು ಶನಿವಾರ ಭಾನುವಾರ ಕಂಪಲ್ಸರಿ ನನ್ನ ಕ್ಷೇತ್ರದಲ್ಲಿ ಇರ್ತೇನೆ. ಯಾವ ಅಧಿಕಾರಿಗಳು ರಜಾ ಬೇಕು ಅಂದ್ರೆ ಮೊದಲೇ ನನ್ಗೆ ಹೇಳ್ಬೇಕು, ಇಲ್ಲ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊರಟೋಗ್ಬಿಡ್ಬೋದು. ನೀವು ಶನಿವಾರ ಭಾನುವಾರನು ಕೂಡ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿ ಇದ್ರೆ ಮಾತ್ರ ನಮ್ಮ ಜಿಲ್ಲೆನಲ್ಲಿರಿ. ಆ ಜಿಲ್ಲೆ ಯಾಕಂದ್ರೆ ನಮ್ದು ಇಡೀ ರಾಜ್ಯ ನೋಡ್ತಾ, ಇಡೀ ದೇಶ ನೋಡ್ತದೆ. ಇದು ಮುಖ್ಯಮಂತ್ರಿಗಳ ಜಿಲ್ಲೆ. ನಮ್ಗಳ ಜವಾಬ್ದಾರಿ ಜಾಸ್ತಿ ಇದೆ. ಅಧಿಕಾರಿಗಳಿಂದ ನನ್ನಿಂದ ಹಿಡಿದು ಎಲ್ಲರೂ ಜವಾಬ್ದಾರಿ ಜಾಸ್ತಿ ಇದೆ. ನಾವು ಜನಸ್ನೇಹಿಯಾಗಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ಬೇಕಾಗ್ತದೆ. ದಯಮಾಡಿ ನೀವು ಶನಿವಾರ ಭಾನುವಾರ ಒಂದು ಭಾನುವಾರ ಬಂದ್ರೆ ಸೋಮವಾರ ಬೇಕಾದ್ರೆ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಏನಾಗಲ್ಲ. ಆದ್ರೆ ನಾವು ನಮ್ಮ ಕಾರ್ಯಕ್ರಮ, ನಾವು ಮಂತ್ರಿ ಆಗಿರೋದ್ರಿಂದ ಇಡೀ ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿಗಳನ್ನು ಕೊಟ್ಟಿರೋದ್ರಿಂದ ನನಗೆ ಫ್ರೀ ಆಗಿರ್ತಕ್ಕಂಥದ್ದು ಶನಿವಾರ. ರಾಜ್ಯ ಸರ್ಕಾರದ ಭಾರತ್ ಜೋಡೋ ಕಾರ್ಯಕ್ರಮ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಪಂಚಾಯಿತಿ ಮಟ್ಟದಲ್ಲಿ 6,000 ಸಂಘಗಳನ್ನು ಮಾಡುವುದು ನಮ್ಮ ಗುರಿ ಅಂತ ಸಿಎಂ ಹೇಳಿದ್ದಾರೆ. ಆ ಸಂಘಗಳಿಗೆ 10 ಲಕ್ಷ ರೂಪಾಯಿ ಕೊಡ್ತಾರಂತೆ. ರೌಡಿಸಂ ಬೆಳೆಸಲು ಭಾರತ್ ಜೋಡೋ ಹೆಸರಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಅಲ್ಲಿ ಸ್ಪಿಟ್ ಆಡೋಕೆ ಮತ್ತೊಂದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಬರಪೀಡಿತ ಪ್ರದೇಶಗಳಿಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿಯ ಯರಗಟ್ಟಿ ತಾಲೂಕಿನ ಯರಗಣವಿ ಮತ್ತು ಕುರಬಗಟ್ಟಿ ಗ್ರಾಮದಲ್ಲಿ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಮಾಡಿದ್ದಾರೆ. 2 ತಿಂಗಳಿನಿಂದ ಮಳೆ ಇಲ್ಲದೆ ಬೆಳೆ ಹಾನಿಯಾಗಿತ್ತು. ಶೇಂಗಾ, ಉದ್ದು, ಮೆಕ್ಕೆಜೋಳ ಮತ್ತು ಹೆಸರು ಬೆಳೆ ಹಾನಿಯಾಗಿದ್ದು, ಬೆಳೆ ವೀಕ್ಷಿಸಿದ ಸಚಿವರ ಬಳಿ ರೈತರು ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ. ಎಲ್ಲವೂ ಸಿಕ್ತು, ಆದರೆ ನಾನು ಆಸೆ ಪಟ್ಟಿದ್ದು ನನಗೆ ಸಿಗಲಿಲ್ಲ ಅಂತ ಶಾಸಕ ರಮೇಶ್ ಬಾಬು ಭಾವುಕರಾಗಿದ್ದಾರೆ. ಮಂಡ್ಯದ ಅರಕೆರೆಯಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ರಮೇಶ್ ಬಾಬು, ಈ ಹಿಂದೆ ನಮ್ಮ ಕುಟುಂಬ ಒಂದೇ ಪಕ್ಷದಲ್ಲಿತ್ತು. ಈಗ 10 ವರ್ಷದಿಂದ ನಾನು ಬೇರೆ ಪಕ್ಷದಲ್ಲಿದ್ದೇನೆ. ಮುಂದೆ ಎಲ್ಲಿರ್ತೇನೆ, ಏನಾಗುತ್ತೋ ಗೊತ್ತಿಲ್ಲ ಅನ್ನುವ ಮೂಲಕ ಪರೋಕ್ಷವಾಗಿ ಪಕ್ಷ ತೊರೆಯುವ ಸುಳಿವು ನೀಡಿದ್ರು ಎನ್ನಲಾಗ್ತಾ ಇದೆ. ಇನ್ನುಳಿದಂತೆ ಈ ಬಾರಿ ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ರಮೇಶ್ ಬಾಬು ಹೆಸರು ಕೂಡ ಇತ್ತು. ಎಲ್ಲ ಸಿಕ್ಕಿದ್ರು ನನಗೆ, ಆದರೆ ನಾನು ಏನು ಆಸೆ ಪಟ್ಟನೋ ಅದು ಯಾವುದೂ ಸಿಕ್ಕಿಲ್ಲ. ಅದೊಂದೇ ನನ್ನ
ಜೀವನದಲ್ಲಿ ಆದಂಥದ್ದು. ನಾನು ಆಸೆ ಏನು ಪಡ್ತೀನೋ ಅದು ನನಗೆ ಸಿಗೋದಿಲ್ಲ. ಆಸೆ ಪಡದೇ ಇರೋದೆಲ್ಲ ಸಿಕ್ಕದು. ನಾನೇನು ಶಾಸಕನಾಗಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಆದರೆ ಸಿಕ್ತು. ನನಗೆ ಓದು ವಿದ್ಯೆ ಹತ್ತಲಿಲ್ಲ. ಸೊ ಅದು ನನ್ನ ಸ್ವಂತ ತಪ್ಪಿಂದ ಆದದ್ದು. ಆವತ್ತಿನ ಪರಿಸರ, ಆವತ್ತಿನ ನನ್ನ ಸುತ್ತಮುತ್ತ ಇರ್ತಕ್ಕಂಥ ಸ್ನೇಹಿತರ ಒತ್ತಾಯ. ಗೊತ್ತಿದ್ದೀರ, ನಿಮ್ಮ ಆಶೀರ್ವಾದ ಕೋರ್ತೇವೆ ನಾವು, ನಮ್ಮ ಕುಟುಂಬ. ಕಲಬುರಗಿಯಲ್ಲಿ ಪಾಕ್ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. ಈ ವಿಚಾರವಾಗಿ ಮಾಜಿ ಸಚಿವ ಅರಕಲಗೂಡು ಶಾಸಕ ಎ ಮಂಜು ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜ್ಯದಲ್ಲಿ ಭಯೋತ್ಪಾದಕ ಪತ್ತೆಯಾಗ್ತಾ ಇರುವಂಥದ್ದು ತುಂಬಾ ಗಂಭೀರವಾದಂತಹ ವಿಚಾರ. ಬೇರೆ ಎಲ್ಲ ಮಾತನಾಡುವಂತಹ ಮಂತ್ರಿಗಳು ಈ ಬಗ್ಗೆ ಯಾಕೆ ಹೆಚ್ಚು ಮಾಹಿತಿಯನ್ನು ಹೇಳ್ತಾ ಇಲ್ಲ? ಸರ್ಕಾರದ ಗೃಹ ಮಂತ್ರಿ ಕಲಬುರಗಿಯವರೇ. ಪಾಕಿಸ್ತಾನದ ಜೊತೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿ ಬಗ್ಗೆ ಸರ್ಕಾರ ಯಾಕೆ ಗಮನಿಸಿರಲಿಲ್ಲ? ಈ ವಿಚಾರದಲ್ಲಿ ರಾಜಕೀಯ ಮಾಡುವಂಥದ್ದು ಬೇಡ, ಈ ರೀತಿ ಚಟುವಟಿಕೆ ನಿಯಂತ್ರಣಕ್ಕೆ ಮುಂದಾಗಬೇಕು ಅಂತ ಅಂದ್ರು. ಮೊಹಮ್ಮದ್ ಸಮೀರ್ ಅಂಡ್ ಸುಲ್ತಾನ್ ಇವರು ನಮ್ಮ ಕರ್ನಾಟಕದವರಲ್ಲ, ಉತ್ತರ ಪ್ರದೇಶದಿಂದ ಬಂದು ಅಲ್ಲಿ ಸೇರ್ಕೊಂಡು ಈ ಉಗ್ರರ ಚಟುವಟಿಕೆಗಳು ಮಾಡಿ ಇವರ ಪಾಕಿಸ್ತಾನದವ್ರ ಹತ್ರ ನೆಂಟಿಟ್ಕೊಂಡು ಮಾಡಿರ್ತಕ್ಕಂಥದ್ದು ಬೆಳಗ್ಗೆ ಬಂದದ್ದು ಎಲ್ಲರಿಗೂ. ಸರ್ಕಾರ ಅದೇ ಜಿಲ್ಲೆಯ ಮಂತ್ರಿ ಆಗಿರ್ತಕ್ಕಂಥದ್ದು, ಹೋಮ್ ಮಿನಿಸ್ಟರ್ ಆಗಿರೋರು ಅವರೇ. ನನಗೆ ಏನು ಅಂತಂದ್ರೆ, ನಮ್ಮ ಸ್ಥಳೀಯರಲ್ಲ, ಇವರನ್ನು ಉಪಯೋಗಿಸ್ಕೊಂಡು ಆ ಪಾಕಿಸ್ತಾನದವ್ರ ಹತ್ರ ಸಂಪರ್ಕ ಇಟ್ಕೊಂಡು ಎಲ್ಲ ಬೆಳಕಿಗೆ ಬಂದಿದೆ ಇಲ್ಲಿವರೆಗೂ. ಆರ್ಎಸ್ಎಸ್ ನೋಂದಣಿ ಮಾಡಿಸಬೇಕಾದ ಅವಶ್ಯಕತೆ ಇಲ್ಲ ಅಂತ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಹೇಳಿದರು. ಈ ವಿಚಾರವಾಗಿ ಮಾಗಡಿಯಲ್ಲಿ ಸಚಿವ ಬಾಲಕೃಷ್ಣ ಪ್ರತಿಕ್ರಿಯೆ ನೀಡಿದ್ದು, ಒಂದು ಸಂಘಟನೆ ರಿಜಿಸ್ಟರ್ ಮಾಡಿಸ್ಕೊಳ್ಳಿ, ನಾನು ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅನ್ನೋದು ತಪ್ಪ. ಕಾನೂನಿನ ಚೌಕಟ್ಟಿನಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಏನು ನಷ್ಟ? ರಿಜಿಸ್ಟರ್ ಮಾಡಿಸಿಲ್ಲ ಅಂದರೆ ಏನಾದರೂ ಅನಧಿಕೃತ ಚಟುವಟಿಕೆ ಮಾಡ್ತಿದ್ದಾರಾ ಅಂತ ಅನುಮಾನ ಮೂಡುತ್ತೆ. ಲೀಗಲ್ ಆಕ್ಟಿವಿಟಿ ಇದ್ರೆ ನೋಂದಣಿ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಮೊಳಕಾಲ್ಮೂರನ್ನ ಆಂಧ್ರಕ್ಕೆ ಸೇರಿಸಿ ಅಂತ ಶಾಸಕ ಎನ್ವೈ ಗೋಪಾಲಕೃಷ್ಣ ನಿನ್ನೆ ಹೇಳಿದ್ರು. ಸದ್ಯ ತನ್ನ ಹೇಳಿಕೆ ಬಗ್ಗೆ ಗೋಪಾಲಕೃಷ್ಣ ಕ್ಷಮೆ ಯಾಚಿಸಿದ್ದಾರೆ. ಬಳ್ಳಾರಿ ಅಥವಾ ಚಳ್ಳಕೆರೆಗೆ ಮೊಳಕಾಲ್ಮೂರು ಸೇರ್ಪಡೆ ಮಾಡಿ ಎಂದಿದೆ, ಅದು ಆಂಧ್ರಕ್ಕೆ ಅಂತ ಮಿಸ್ ಆಗಿದೆ. ಸಣ್ಣ ತಪ್ಪಿನಿಂದ ಬಹಳ ಮಂದಿಗೆ ನೋವಾಗಿದೆ, ಈ ವಿಚಾರದಲ್ಲಿ ಕ್ಷಮೆ ಕೇಳ್ತಿದ್ದೇನೆ ಅಂತ ಹೇಳಿದ್ರು. ಟ್ರಾಫಿಕ್ ಮಹಿಳಾ ಅಧಿಕಾರಿ ಮೇಲೆ ದರ್ಪ ತೋರಿದ ವ್ಯಕ್ತಿಗಳು ಮಹಿಳಾ ಸಿಬ್ಬಂದಿಯನ್ನು ನಿಂದಿಸಿ ಬಾಡಿ ಶೇಮಿಂಗ್ ಮಾಡಿದ್ದಾರೆ. ಬೆಂಗಳೂರಿನ ಭಟ್ಟರಹಳ್ಳಿ ಬಳಿ ಘಟನೆ ನಡೆದಿದೆ. ಮಂಜುನಾಥ್ ಅನ್ನೋರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ರು. ಈ ವೇಳೆ ಅಲ್ಲಿ ಬಂದ ಹೇಮಂತ್ ರೆಡ್ಡಿ, ರಾಧಾಕೃಷ್ಣ ರೆಡ್ಡಿ, ಹರ್ಷಿತ್ ರೆಡ್ಡಿ ಹಾಗೂ ರಾಹುಲ್ ಅನ್ನೋರು ಕಿರಿಕ್ ತೆಗೆದಿದ್ದಾರೆ. ಈ ವೇಳೆ ಅಲ್ಲಿಗೆ ಮಹಿಳಾ ಪಿಎಸ್ಐ ನಯನ ಆಗಮಿಸಿದ್ದಾರೆ. ಜಗಳ ಬಿಡಿಸುವ ವೇಳೆ ನಯನಾಗೆ ಅವಾಚ್ಯ ಶಬ್ದ ಬಳಸಿ ನಿಂದಿಸಿ ಬಾಡಿ ಶೇಮಿಂಗ್ ಮಾಡಲಾಗಿದೆ. ಘಟನೆಯ ದೃಶ್ಯ ಬಾಡಿ ಓನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಕೆಆರ್ಪುರಂ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹಣ ಹೂಡಿಕೆ ಮಾಡಿದರೆ ಅಧಿಕ ಬಡ್ಡಿ ನೀಡುವ ಆಮಿಷವೊಡ್ಡಿ ಯುವಕನೊಬ್ಬನಿಗೆ 57 ಲಕ್ಷ ರೂಪಾಯಿ ವಂಚನೆ ಮಾಡಲಾಗಿದೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ. ಆನ್ಲೈನ್ ಗೇಮ್ ವ್ಯಾಮೋಹಿಯಾಗಿದ್ದಂತಹ ಯುವಕ ಜಾಲತಾಣದಲ್ಲಿ ಬಂದಿದ್ದ ಜಾಹೀರಾತಿನ ಅನ್ವಯ 2023ರಲ್ಲಿ 5,000 ರೂಪಾಯಿ ಹೂಡಿಕೆ ಮಾಡಿದ್ದ. ಇದಕ್ಕೆ ಪ್ರತಿಯಾಗಿ 15,000 ರೂಪಾಯಿ ಲಾಭ ಪಡೆದಿದ್ದ. ಬಳಿಕ ಹೆಚ್ಚಿನ ಹಣದ ಆಮಿಷ ತೋರಿಸಿದ್ದ ವಂಚಕರು ಹಂತ ಹಂತವಾಗಿ 75 ಲಕ್ಷ ರೂಪಾಯಿ ವಂಚನೆ ಎಸಗಿದ್ದಾರೆ. ಘಟನೆ ಸಂಬಂಧ ದಾವಣಗೆರೆ ಸೈಬರ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೈಸೂರಿನಲ್ಲೂ ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿ ತಪಾಸಣೆ ನಡೆಸಿದ್ದಾರೆ. ಅವಧಿ ಮೀರಿದ ನಿಯಮಾನುಸಾರ ಸಂಗ್ರಹಿಸಿದಂತಹ ಒಂದು ಆಹಾರ ಪದಾರ್ಥಗಳನ್ನು ವಶಕ್ಕೆ ಪಡೆಯಲಾಗಿದೆ ಮತ್ತು ಗ್ರ್ಯಾಂಡ್ ಮರ್ಕ್ಯೂರಿ ಹೋಟೆಲ್ನಲ್ಲಿ 67 ಕೆಜಿಯಷ್ಟು ಕೊಳೆತ ಮಾಂಸ, ರಿಯೋ ಮೆರಿಡಿಯನ್ ಹೋಟೆಲ್ನಲ್ಲಿ 9 ಕೆಜಿಯಷ್ಟು ಕೋಳಿ ಮಾಂಸವನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನು ಕ್ಯೂ ಸ್ಟಾರ್ ಹೋಟೆಲ್ನಲ್ಲೂ ಕೂಡ 4 ಕೆಜಿಯಷ್ಟು ಅಣಬೆಯನ್ನು ವಶಕ್ಕೆ ಪಡೆದಿದ್ದಾರೆ. ಸಚಿವ ಯುಟಿ ಖಾದರ್ ಸೂಚನೆಯ ಅನ್ವಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೋಟೆಲ್ಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಮಂಗಳೂರಿನ ಕೆಎಫ್ಸಿಯಲ್ಲಿ ಕೊಳೆತ ಕೋಳಿ ಮಾಂಸ ಪತ್ತೆಯಾಗಿತ್ತು. ಈ ಬಗ್ಗೆ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲ ಹೋಟೆಲ್ಗಳು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಇಟ್ಕೊಳ್ಬೇಕು, ನೈರ್ಮಲ್ಯವನ್ನು ಕಾಪಾಡಬೇಕು. ನಮಗೆ ಜನರ ಆರೋಗ್ಯ ಮುಖ್ಯ. ಶಿಕ್ಷೆ ನೀಡಬೇಕು ಅಂತ ದಾಳಿ ಮಾಡ್ತಿಲ್ಲ, ಜನರ ಆರೋಗ್ಯ ಕಾಪಾಡುವುದು ನಮ್ಮ ಜವಾಬ್ದಾರಿ ಅಂತ ಹೇಳಿದರು. ಇಂಥದ್ದು ಎಲ್ಲ ಕಡೆ ಇವತ್ತು ನಡೀತದೆ. ಬೆಂಗಳೂರಿನಲ್ಲಿ ಈ ರೀತಿಯ ಎಲ್ಲ ರೀತಿಯ ಔಟ್ಲೆಟ್ಗೆ ಮತ್ತು ರೇಡ್ ಆದರೂ ಕೂಡ ಮತ್ತು ಕೂಡ ಮಂಗಳೂರಿನಲ್ಲಿ ಅದೇ ಇವರು ಮಾರ್ತಾರಂತ ಹೇಳಿದರೆ ಅದು ಇವರಿಗೆ ನಾವೇನನ್ನು ಹೇಳಬೇಕು? ಅದಕ್ಕೆ ನಿನ್ನೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿ ಹೋಗಿದ್ದಾರೆ, ಚರ್ಚಿಸಿದ್ದಾರೆ, ನಾವು ತಕ್ಷಣ ಅದನ್ನು ಸೇಲ್ ಮಾಡಿದ್ದೇವೆ.
ಇಂಥದ್ದು ಎಲ್ಲ ಕಡೆ ಇವತ್ತು ಮುಂದೆ ನಡೀತಿದೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೊಂದು ನೈತಿಕ ಪೊಲೀಸ್ಗಿರಿ ಪ್ರಕರಣ ಬೆಳಕಿಗೆ ಬಂದಿದೆ. ಕಡಬ ತಾಲೂಕಿನ ಕೊಲ್ಪೆ ಎಂಬಲ್ಲಿ ನಡೆದಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಆಗಸ್ಟ್ 12ರ ಮಧ್ಯರಾತ್ರಿ ಯುವತಿಯೊಬ್ಬರಿಗೆ 9 ಜನರು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಮೆಲ್ಲಕಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂತ್ರಸ್ತೆ ರಾತ್ರಿ ಅಂಗಡಿ ಮಾಲೀಕರ ಗೆಳೆಯರ ಕಾರ್ನಲ್ಲಿ ತೆರಳಿದ್ರು. ರಾತ್ರಿ 11 ಗಂಟೆ ವೇಳೆಗೆ ಕೊಲ್ಪೆ ಎಂಬಲ್ಲಿ ತಡೆದಂತಹ ಗುಂಪು ಹಲ್ಲೆ ಮಾಡಿದೆ ಎನ್ನಲಾಗಿದೆ. ಸದ್ಯ ಸಂತ್ರಸ್ತೆಯ ದೂರಿನನ್ವಯ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಆಸ್ಪತ್ರೆಯಿಂದಲೇ ವಿಡಿಯೋ ಹಂಚಿಕೊಂಡಿದ್ದಾರೆ. ಕೋಲ್ಪೆಯ ಬಾಲಕರು ಸೇರಿ ಕುಡಿದ ಅಮಲಿನಲ್ಲಿ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿ ಸಿಕ್ಕ ವಾಹನಗಳಿಗೆ ಡಿಕ್ಕಿ ಹೊಡೆದಿದೆ. ಮಂಡ್ಯದ ಮದ್ದೂರಿನ ಟಿಬಿ ವೃತ್ತದಲ್ಲಿ ಘಟನೆ ನಡೆದಿದೆ. ಚನ್ನಪಟ್ಟಣ ಮೂಲದ ಮಾಕಳಿ ಗ್ರಾಮದ ಹರೀಶ್ ಕಾರು ಚಾಲಕ. ಮದ್ದೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿಯೂ ಅಡ್ಡಾದಿಡ್ಡಿ ಕಾರು ಚಾಲನೆ ಮಾಡಿದ ಹರೀಶ್ ಅಪಘಾತ ಎಸಗಿದ್ದಾನೆ. ಅಪಘಾತದ ಬಳಿಕ ಸ್ಥಳದಲ್ಲಿದ್ದ ಸಾರ್ವಜನಿಕರ ಜೊತೆ ವಾಗ್ವಾದ ನಡೆಸಿದ್ದಾನೆ. ಇದರಿಂದ ಕೆರಳಿದ ಸಾರ್ವಜನಿಕರು ಹರೀಶ್ಗೆ ಹಿಗ್ಗಾಮುಗ್ಗಾ ಥಳಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ವಾಹನಗಳಿಗೆ ಪಿಯುಸಿ ಪ್ರಮಾಣ ಪತ್ರ ನೀಡಲು ನಡೆಸುವಂತಹ ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಲಾಗಿದೆ. ದರ ಏರಿಕೆ ಮಾಡಿ ಸಾರಿಗೆ ಇಲಾಖೆ ನೂತನ ದರಪಟ್ಟಿ ನೀಡಿದೆ. ನಿನ್ನೆಯಿಂದಲೇ ಹೊಸ ದರಗಳು ಜಾರಿಯಾಗಿದೆ. ದ್ವಿಚಕ್ರ ವಾಹನಗಳ ಪರೀಕ್ಷಾ ಶುಲ್ಕವನ್ನು 65 ರೂಪಾಯಿಯಿಂದ 80 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆಟೋ ರಿಕ್ಷಾಗಳ ಪರೀಕ್ಷಾ ಶುಲ್ಕ 75ರಿಂದ 80 ರೂಪಾಯಿಗೆ, ಪೆಟ್ರೋಲ್, ಎಲ್ಪಿಜಿ ಮತ್ತು ಸಿಎನ್ಜಿ ಚಾಲಿತ ಕಾರುಗಳ ಪರೀಕ್ಷಾ ಶುಲ್ಕವನ್ನು 115ರಿಂದ 150 ರೂಪಾಯಿಗೆ ಹಾಗೂ ಡೀಸೆಲ್ ಚಾಲಿತ ವಾಹನಗಳ ಶುಲ್ಕವನ್ನು 160 ರೂಪಾಯಿಯಿಂದ 200 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಉತ್ತರ ಪ್ರದೇಶದ ವಾರಣಾಸಿ ವಿಮಾನ ನಿಲ್ದಾಣದಲ್ಲಿ ಆಕಸ್ಮಿಕ ಗುಂಡಿನ ದಾಳಿ ನಡೆದಿದೆ. ಅಜಂಘರ್ ಪ್ರಯಾಣಿಕನೊಬ್ಬ ಏರ್ ಇಂಡಿಯಾ ವಿಮಾನದಲ್ಲಿ ಮುಂಬೈಗೆ ಪ್ರಯಾಣ ಮಾಡ್ತಾ ಇದ್ದ. ಆತ ಪಿಸ್ತೂಲ್ ಮತ್ತು ಮ್ಯಾಗಝೀನ್ ಅನ್ನು ಹೊತ್ತೊಯ್ತಾ ಇದ್ದ ಮತ್ತು ಚೆಕ್ಕಿಂಗ್ ಮಾಡುವಂತಹ ವೇಳೆಯಲ್ಲಿ ಆಕಸ್ಮಿಕವಾಗಿ ಗುಂಡು ಹಾರಿದ್ದು 2 ಗಾಯವಾಗಿದ್ದಾರೆ. ಇನ್ನು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ.